ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಂಜೀವ್ ಕುಲಕರ್ಣಿ, ಕನ್ಸಲ್ಟೆಂಟ್ ಸರ್ಜಿಕಲ್ ಆಂಕಾಲಜಿಸ್ಟ್, ರೋಬೋಟಿಕ್ ಸರ್ಜನ್, ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್, ಬೆಂಗಳೂರು. ಈಗಾಗಲೇ ನಾವು ಅನ್ನನಾಳದ ಕ್ಯಾನ್ಸರ್ಗೆ ಇರುವಂಥ ಕಾರಣಗಳು, ಗುಣಲಕ್ಷಣಗಳು, ಬೇಕಾಗಿರೋ ಪರೀಕ್ಷೆಗಳು ಹಾಗೂ ಇರುವಂಥ ಚಿಕಿತ್ಸೆ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಇವತ್ತು ನಾವು ಪ್ರತ್ಯೇಕವಾಗಿ ಇದರಲ್ಲಿ ಬರುವಂಥ ಶಸ್ತ್ರಚಿಕಿತ್ಸೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಹಾಗೂ ಈ ಶಸ್ತ್ರಚಿಕಿತ್ಸೆಗೆ ಮುಂಚೆ ತಗೋಬೇಕಾಗಿರುವ ಅಥವಾ ಮಾಡ್ಕೋಬೇಕಾಗಿರೋ ತಯಾರಿಗಳು ಹಾಗೂ ಶಸ್ತ್ರಚಿಕಿತ್ಸೆ ಆದಮೇಲೆ ತಗೋಬೇಕಾಗಿರೋ ಕ್ರಮಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಅನ್ನನಾಳದ ಕ್ಯಾನ್ಸರ್ ವಿಧಿಗಳ ಬಗ್ಗೆ ಮಾತಾಡೋಣ. ಇದರಲ್ಲಿ ನಾವು ಮಾಡುವಂಥ ಓಪನ್ ಸರ್ಜರಿಗಳಲ್ಲಿ ಸಾಧಾರಣವಾಗಿ 2 ವಿಧಿಗಳಲ್ಲಿ ಮಾಡ್ತೀವಿ. ಒಂದು 2 ಸ್ಟೇಜ್ ಸರ್ಜರಿ ಅಂತ, ಇನ್ನೊಂದು 3 ಸ್ಟೇಜ್ ಸರ್ಜರಿ ಅಂತ. ಈ 2 ಸ್ಟೇಜ್ ಸರ್ಜರಿಯಲ್ಲಿ ನಾವು ಹೊಟ್ಟೆ ಮೇಲ್ಭಾಗ ಹಾಗೂ ಎದೆಯ ಬಲಭಾಗ ಓಪನ್ ಮಾಡ್ತೀವಿ. ಇದಕ್ಕೆ ನಾವು ಐವರ್ ಲೂಯಿಸ್ ಸರ್ಜರಿ ಅಂತ ಕರಿತೀವಿ. ಇನ್ನೊಂದು 3 ಸ್ಟೇಜ್ ಸರ್ಜರಿ ಅಂದರೆ ನಾವು ಹೊಟ್ಟೆ ಮೇಲ್ಭಾಗ, ಎದೆಯ ಬಲಭಾಗ, ಕತ್ತಲ್ಲಿ ಆಪರೇಷನ್ ಮಾಡ್ತೀವಿ. ಇದಕ್ಕೆ ನಾವು ಮ್ಯಾಕಿವಾನ್ ಸರ್ಜರಿ ಅಂತ ಮಾಡ್ತೀವಿ. ಈ ಸರ್ಜರಿಗಳಲ್ಲಿ ಅನ್ನನಾಳದ ಭಾಗವನ್ನು ತೆಗಿತೀವಿ. ಹೊಟ್ಟೆ ಒಂದು ಚೀಲದ ಥರ ಇರುತ್ತೆ, ಅದನ್ನು ನಾವು ಟ್ಯೂಬ್ ಥರ ಕನ್ವರ್ಟ್ ಮಾಡಿಕೊಂಡು ಮೇಲೆ ತೊಗೊಂಡು ಬಂದು ಒಂದು ಜೋಡಣೆ ಅಂತ ಮಾಡ್ತೀವಿ. ಈ ಜೋಡಣೆಗೆ ನಾವು ಅನಾಸ್ಟಮೋಸಿಸ್ ಅಂತ ಕರಿತೀವಿ. ಈ ಸರ್ಜರಿಯಲ್ಲಿ ನಾವು ಅನ್ನನಾಳದ ಭಾಗವಲ್ಲದೆ ಅದರ ಪಕ್ಕದಲ್ಲಿರುವಂಥ ಲಿಂಫ್ ನೋಡ್ಸ್, ಗ್ರಂಥಿಗಳನ್ನು ಕೂಡ ನಾವು ತೆಗಿತೀವಿ. ಸೊ ಮಾಡಬೇಕಾದಂತಹ ವಿಧಿಗಳು ಯಾವುದು ಈ ಸರ್ಜರಿಗಳದ್ದು ಅಂದರೆ, ಕಾಮನ್ ಆಗಿ ನಾವು ಓಪನ್ ಸರ್ಜರೀಸ್ ಅಂತ ಮಾಡ್ತೀವಿ. ಇದನ್ನು ನಾವು ಮಿನಿಮಲಿ ಇನ್ವೇಸಿವ್ ಸರ್ಜರೀಸ್ ಅಥವಾ ಕೀ ಹೋಲ್ ಸರ್ಜರಿ ಅಂತ ನಾವು ಕರಿತೀವಿ. ಅವುಗಳು ಲ್ಯಾಪ್ರೋಸ್ಕೋಪಿಕ್, ಥೊರ್ಯಾಕೋಸ್ಕೋಪಿಕ್ ಹಾಗೂ ರೋಬೋಟಿಕ್ ಸರ್ಜರಿಗಳು ಆಗಿರ್ಬೋದು. ಅನ್ನನಾಳದ ಸರ್ಜರಿ ಯಾವುದೇ ರೀತಿ ಆಗಿರ್ಬೋದು, ಅದಕ್ಕೆ ಮುಂಚೆ ಬೇಕಾಗಿರೋ ತಯಾರಿ ಹಾಗೂ ಸರ್ಜರಿ ಆದಮೇಲೆ ತಗೋಬೇಕಾಗಿರೋ ಕ್ರಮಗಳು ಸೇಮ್ ಆಗಿರುತ್ತೆ. ಅದರಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲಿಗಾಗಿ ನಾವು ಸರ್ಜರಿಗಿಂತ ಮುಂಚೆ ಏನೇನು ಪ್ರಿಪ್ರೇಷನ್ ಬೇಕೋ ಅದ್ರ ಬಗ್ಗೆ ಮಾತಾಡೋಣ. ಅದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವುದು ನ್ಯೂಟ್ರಿಷನ್ ಅಂದರೆ ಪೌಷ್ಟಿಕಾಂಶ ನಾವು ಇಲ್ಲಿ ಮಾತಾಡೋದು ಅಂದರೆ ಇಂಪಾರ್ಟೆಂಟ್ ಫ್ಯಾಕ್ಟ್ರೀಸ್ ಪ್ರೋಟೀನ್ ಅಂತ. ಸೊ ಸರ್ಜರಿಗಿಂತ ಮುಂಚೆ ಜಾಸ್ತಿ ಪ್ರೋಟೀನ್ ತಗೋಬೇಕಾಗತ್ತೆ. ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ, ಇದು ನಿಮಗೆ ಸರ್ಜರಿ ಆದಮೇಲೆ ರಿಕವರಿಗೆ ಹೆಲ್ಪ್ ಆಗುತ್ತೆ, ಹಾಸ್ಪಿಟಲ್ದಿಂದ ಬೇಗ ಡಿಸ್ಚಾರ್ಜ್ ಆಗೋಕ್ಕೆ ಅನುಕೂಲವಾಗುತ್ತೆ. ಈ ಆಹಾರದ ಬಗ್ಗೆ ತಿಳ್ಕೊಬೇಕಾದ್ರೆ ಆಹಾರ ತಜ್ಞರಿರ್ತಾರೆ, ಅವರು ನಿಮಗೆ ಸಲಹೆಯನ್ನು ಕೊಡ್ತಾರೆ. ಸೊ ಆ ಸಲಹೆ ಮೇರೆಗೆ ನೀವು ಜಾಸ್ತಿ ಪ್ರೋಟೀನ್ ಅಂತನ್ನ ತಗೊಂಡ್ರೆ ನಿಮ್ಮ ರಿಕವರಿ ಚೆನ್ನಾಗಿರುತ್ತೆ. ವ್ಯಾಯಾಮ ಅತ್ಯಗತ್ಯ, ಎಕ್ಸಸೈಸ್ ಮಾಡೋದು ಭಾಳ ಇಂಪಾರ್ಟೆಂಟ್. ಈ ಆಪ್ರೇಷನ್ ಮುಂಚಿನ ಸಮಯದಲ್ಲಿ ನಾವು ಏನು ಅಡ್ವೈಸ್ ಮಾಡ್ತೀವಿ ಅಂದರೆ, ಬೆಳಿಗ್ಗೆ ಮತ್ತು ಸಾಯಂಕಾಲ 1 ರಿಂದ 1.5 ಕಿಲೋಮೀಟರ್ ನೀವು ನಡಿಬೇಕು, ಪ್ರಾಣಾಯಾಮ ಮಾಡಬೇಕು, ಬ್ರೀದಿಂಗ್ ಎಕ್ಸಸೈಸ್ ಮಾಡಬೇಕು, ಸ್ಪೈರೋಮೆಟ್ರಿ ಅಂತ ನಾವು ಬಾಲ್ ಎಕ್ಸಸೈಸಸ್ ಮಾಡೋಕ್ಕೆ ಕೊಡ್ತೀವಿ, ಅದನ್ನು ಊದಬೇಕು. ಇದೆಲ್ಲ ಯಾಕೆ ಇಂಪಾರ್ಟೆಂಟ್ ಅಂತಂದರೆ, ಆಪ್ರೇಷನ್ ನಂತರ ಸಮಯದಲ್ಲಿ ಇದು ಚೆಸ್ಟ್ ಇನ್ಫೆಕ್ಷನ್ಗಳ ರೇಟನ್ನು ಕಮ್ಮಿ ಮಾಡುತ್ತೆ ಹಾಗೂ ನಿಮ್ಮ ರಿಕವರಿಗೆ ಹೆಲ್ಪ್ ಮಾಡುತ್ತೆ. ಧೂಮಪಾನವನ್ನು ಕಂಪ್ಲೀಟಾಗಿ ತ್ಯಜಿಸಬೇಕು. ಧೂಮಪಾನದಿಂದ ಆಪ್ರೇಷನ್ ಸಮಯದಲ್ಲಿ ಹಾಗೂ ಆಪ್ರೇಷನ್ದ ನಂತರ ಕಾಂಪ್ಲಿಕೇಶನ್ ರೇಟ್ಸ್ಗಳು ಹೆಚ್ಚಾಗುತ್ತೆ. ಅದಲ್ಲದೆ ಧೂಮಪಾನ ಕಂಟಿನ್ಯೂ ಮಾಡಿದ್ರೆ ಈ ಆಪ್ರೇಷನ್ ನಂತರ ಮತ್ತೆ ಈ ಕಾಯಿಲೆ ಮರುಕಳಿಸುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅನಸ್ಥೆಟಿಸ್ಟ್ ಅಂದರೆ ಅರುವಳಿಕೆ ತಜ್ಞರ ರೋಲ್ ಏನಿರುತ್ತೆ ಅಂತಂದರೆ, ನಾವು ಈ ಆಪ್ರೇಷನ್ಗಿಂತ ಮುಂಚೆ ಸಾಧಾರಣವಾಗಿ ಬ್ಲಡ್ ಟೆಸ್ಟ್ಗಳು, ECG, ಎಕೋ, ಲಂಗ್ ಫಂಕ್ಷನ್ ಟೆಸ್ಟ್ ಇವೆಲ್ಲ ಮಾಡಿಸಿರ್ತೀವಿ. ಇವನ್ನೆಲ್ಲ ಅನಸ್ಥೆಟಿಸ್ಟ್ ಚೆಕ್ ಮಾಡ್ತಾರೆ. ಅದರಲ್ಲಿರುವಂಥ ಲೋಪದೋಷಗಳು ಏನಾದರೂ ಇದೆನಾ ನೋಡ್ತಾರೆ. ಹಾಗೆಯೇ ಪೇಷಂಟ್ ಫಿಟ್ನೆಸ್ ಬಗ್ಗೆನೂ ಹೇಳ್ತಾರೆ. ಇದೆಲ್ಲ ನೋಡಿಬಿಟ್ಟು ಯಾವುದಾದ್ರೂ ಸ್ಪೆಷಾಲಿಸ್ಟ್ ಒಪಿನಿಯನ್ ಬೇಕಾದರೆ, ಅಂದರೆ ಕಾರ್ಡಿಯಾಲಜಿಸ್ಟ್ ಒಪಿನಿಯನ್ ಬೇಕಾದರೆ ಅಥವಾ ಪಲ್ಮನಾಲಜಿಸ್ಟ್ ಅಂದರೆ ಲಂಗ್ ಸ್ಪೆಷಾಲಿಸ್ಟ್ ಒಪಿನಿಯನ್ ಬೇಕಾದರೆ ಅವ್ರು ಕೇಳ್ತಾರೆ. ಅದನ್ನು ಎಲ್ಲ ನೋಡಿಬಿಟ್ಟು ಅವರು ಸರ್ಜಿಕಲ್ ಫಿಟ್ನೆಸ್ ಅಂತ ಕೊಡ್ತಾರೆ. ಇದಲ್ಲದೆ ಅವರು ಆಪರೇಷನ್ ಸಮಯದಲ್ಲಿ ಪೇಷಂಟ್ ನಿದ್ದೆ ಹೋದಾಗ ಅವರ BP ಮಾನಿಟ್ರಿಂಗು, ಅವರ ಪಲ್ಸ್ ರೇಟ್ ಮಾನಿಟ್ರಿಂಗು, ಹಾಗೆಯೇ ಆಪ್ರೇಷನ್ ನಂತರದ ಸಮಯದಲ್ಲಿ 1 or 2 ಡೇಸ್ ಅವರು ICUಯಲ್ಲಿದ್ದಾಗ ಅವರು ನೋಡ್ಕೋತಾರೆ. ನೋವು ಇಲ್ಲದೆ ಇರೋ ಥರ ಕ್ರಮಗಳನ್ನು ತಗೋತಾರೆ. ಅವರು ICUಯಲ್ಲೂ ಇರೋವರೆಗೂ ಸರ್ಜನ್ ಜೊತೆಗೆ ಸೇರಿಬಿಟ್ಟು ಅವ್ರ ಪೇಷಂಟ್ ಟ್ರೀಟ್ಮೆಂಟಲ್ಲಿ ಭಾಗಿಯಾಗಿರ್ತಾರೆ. ಶಸ್ತ್ರಚಿಕಿತ್ಸೆಯ ನಂತರ ರೋಗಿಯು ಆಸ್ಪತ್ರೆಯಲ್ಲಿ 10 ರಿಂದ 12 ದಿನಗಳವರೆಗೆ ಇರ್ತಾರೆ. ಈ ಟೈಮಲ್ಲಿ ನಾವು ಏನು ಮಾಡಬೇಕು ಅಂತ ತಿಳಿದುಕೊಳ್ಳೋಣ. ಶಸ್ತ್ರಚಿಕಿತ್ಸೆಯ ನಂತರ ರೋಗಿಯು 2 ಅಥವಾ 3 ದಿನ ICUಯಲ್ಲಿ ಇರ್ತಾರೆ. ಈ ಸಮಯದಲ್ಲಿ ಸರ್ಜಿಕಲ್ ಆಂಕಾಲಜಿಸ್ಟ್ ಅವರು, ಅನಸ್ಥೆಟಿಸ್ಟ್ ಅವರು, ಇವರಲ್ಲದೆ
ಫಿಸಿಯೋಥೆರಪಿಸ್ಟ್, ಡೈಟಿಷಿಯನ್ ಇವರೆಲ್ಲ ಕೇರ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಅನಸ್ಥೆಟಿಸ್ಟ್ ಅವರು ಒಂದು ಎಪಿಡ್ಯೂರಲ್ ಅಂತ ಪೇಷಂಟಿಗೆ ಕೊಡ್ತಾ ಇರ್ತಾರೆ. ಇದರಿಂದ ಪೇಷಂಟಿಗೆ ನೋವು ಸಾಕಷ್ಟು ಕಮ್ಮಿ ಆಗಿರುತ್ತೆ. ಫಿಸಿಯೋಥೆರಪಿಸ್ಟ್ ಅವರು ಬಂದುಬಿಟ್ಟು ಪೇಷಂಟ್ ಆ್ಯಂಬುಲೇಷನ್ ಅಂದರೆ ಅವ್ರಿಗೆ ICU ಅಲ್ಲೇ ಓಡಾಡಿಸ್ತಾರೆ, ಬ್ರೀದಿಂಗ್ ಎಕ್ಸಸೈಸಸ್ ಮಾಡಿಸ್ತಾರೆ. ಈ ಸಮಯದಲ್ಲಿ ನಾವು ಬಾಯಿಂದ ರೋಗಿಗೆ ಆಹಾರ ಕೊಡ್ತಾ ಇರಲ್ಲ. ಅವ್ರ ಹೊಟ್ಟೆಗೆ ಒಂದು ಫೀಡಿಂಗ್ ಟ್ಯೂಬ್ ಅಂತ ಇರುತ್ತೆ. ಅದರಲ್ಲಿ ಯಾವ ರೀತಿಯಿಂದ ಫೀಡಿಂಗ್ ಕೊಡಬೇಕು ಅಂತ ನಮ್ಮ ಆಹಾರ ತಜ್ಞರು ಅಂದರೆ ಡೈಟಿಷಿಯನ್ ಅವರು ಹೆಲ್ಪ್ ಮಾಡ್ತಾರೆ. ಶಸ್ತ್ರಚಿಕಿತ್ಸೆಯ ನಂತರ ರೋಗಿಯು 2 ಅಥವಾ 3 ದಿನ ICU ಅಲ್ಲಿ ಇರ್ತಾರೆ. ಈ ಸಮಯದಲ್ಲಿ ಅವ್ರಿಗೆ ಸರ್ಜಿಕಲ್ ಆಂಕಾಲಜಿಸ್ಟ್ ಜೊತೆ ಅನಸ್ಥೆಟಿಸ್ಟ್, ಅವ್ರ ಸಪೋರ್ಟಿಗಾಗಿ ಫಿಸಿಯೋಥೆರಪಿಸ್ಟ್, ಡೈಟಿಷಿಯನ್ ಇವರೆಲ್ಲ ಕೇರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಈ ಸಮಯದಲ್ಲಿ ಪೇಷಂಟಿಗೆ ನೋವು ಆಗದೇ ಇರಲಿ ಅಂತ ಅನಸ್ಥೆಟಿಸ್ಟ್ ಅವರು ಎಪಿಡ್ಯೂರಲ್ ಅನಾಲ್ಜೆಸಿಯಾ ಅಂತ ಕೊಡ್ತಾರೆ. ಪೇಷಂಟಿಗೆ ಆ್ಯಂಬುಲೇಷನ್ ಅಂದರೆ ಓಡಾಡೋಕ್ಕೆ ಹೆಲ್ಪ್ ಮಾಡೋಕ್ಕೆ ಫಿಸಿಯೋಥೆರಪಿಸ್ಟ್ ಇರ್ತಾರೆ. ಫಿಸಿಯೋಥೆರಪಿಸ್ಟ್ ಅವರು ಅವ್ರಿಗೆ ಬ್ರೀದಿಂಗ್ ಎಕ್ಸಸೈಸ್ ಕೂಡ ಹೇಳ್ಕೊಡ್ತಾರೆ. ಈ ಸಮಯದಲ್ಲಿ ನಾವು ಪೇಷಂಟಿಗೆ ಬಾಯಿಂದ ಏನೂ ಆಹಾರ ಕೊಡ್ತಿರಲ್ಲ. ಅವ್ರ ಹೊಟ್ಟೆಗೆ ಒಂದು ಫೀಡಿಂಗ್ ಟ್ಯೂಬ್ ಅಂತ ಹಾಕಿರ್ತೀವಿ. ಅದರಲ್ಲಿ ಯಾವ ರೀತಿಯಿಂದ ಫೀಡಿಂಗ್ ಕೊಡಬೇಕು, ಯಾವ ಥರ ಕೊಡಬೇಕು ಅಂತ ಎಲ್ಲ ಡೈಟಿಷಿಯನ್ ಹೇಳ್ಕೊಡ್ತಾರೆ. ಇದೆಲ್ಲ ಏನು ಮಾಡುತ್ತೆ ಅಂದರೆ ಪೇಷಂಟಿಗೆ ಬೇಗ ವಾರ್ಡಿಗೆ ಶಿಫ್ಟ್ ಮಾಡೋಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಆಪರೇಷನ್ ನಂತರದ ಸಮಯದಲ್ಲಿ ನಾವು ರೋಗಿಗೆ ಬಾಯಿಂದ ಆಹಾರ ಕೊಡೋಲ್ಲ. ಈ ಸಮಯದಲ್ಲಿ ನಾವು ಒಂದು ಫೀಡಿಂಗ್ ಟ್ಯೂಬ್ ಅಂತ ಡೈರೆಕ್ಟ್ ಹೊಟ್ಟೆಗೆ ಹಾಕಿರುತ್ತೇವೆ. ಅದರಿಂದ ನಾವು ದ್ರವ್ಯ ಆಹಾರವನ್ನು ಫೀಡಿಂಗ್ ಆಗಿ ಕೊಡ್ತೀವಿ. ಸಾಧಾರಣವಾಗಿ ಈ ಶಸ್ತ್ರಚಿಕಿತ್ಸೆಯ ನಂತರ ಅಂದರೆ 5-7 ದಿನಗಳ ನಂತರ ನಾವು ಟೆಸ್ಟ್ ಫೀಡ್ಸ್ ಅಂತ ಕೊಡ್ತೀವಿ. ಅಂತಂದರೆ ಒಂದು ಕಲರ್ಡ್ ಲಿಕ್ವಿಡನ್ನು ಕುಡಿಯೋಕ್ಕೆ ಕೊಡ್ತೀವಿ. ಇದರಿಂದ ನಾವು ಹೊಸದಾಗಿ ಮಾಡಿರೋ ದಾರಿ ಸರಿಯಾಗಿದೆನಾ ಅಂತ ನೋಡ್ಕೋತೀವಿ. ಒನ್ಸ್ ಅದು ಸರಿಯಾಗಿದೆ ಅಂತ ಅರ್ಥ ಆದಮೇಲೆ ಪೇಷಂಟಿಗೆ ಬಾಯಿ ಮೂಲಕನೇ ಇನಿಷಿಯಲಿ ದ್ರವ್ಯ ಆಹಾರ ಆಮೇಲೆ ಸಾಲಿಡ್ ಆಗಿರೋ ಫುಡ್ಡನ್ನು ಕೂಡ ಕೊಡ್ತೀವಿ. ಪೇಷಂಟ್ ವಾರ್ಡಲ್ಲಿ ಇದ್ದಾಗಲೂ ಕೂಡ ಫಿಸಿಯೋಥೆರಪಿಸ್ಟ್ ರೆಗ್ಯುಲರ್ ಆಗಿ ಬಂದು ಅವರಿಗೆ ಎಕ್ಸಸೈಸಸ್ಸು ಹೇಳ್ಕೊಡ್ತಾರೆ, ಅವರ ಆ್ಯಂಬುಲೇಷನ್ಗೆ ಹೆಲ್ಪ್ ಮಾಡ್ತಾರೆ. ಇದೇ ಸಮಯದಲ್ಲಿ ನಾವು ಬಾಯಿಂದ ಪೇಷಂಟಿಗೆ ಆಹಾರ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಡೈಟಿಷಿಯನ್ ಕೂಡ ಹೆಲ್ಪ್ ಮಾಡಿಬಿಟ್ಟು ಅವರು ಹೀಗೆ ಬೇಕಾಗಿರುವಂಥ ಕ್ಯಾಲರೀಸು, ಪ್ರೋಟೀನು ಎಷ್ಟು ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಿ ಆಹಾರ ತಗೊಳ್ಳೋದ್ರಲ್ಲೂ ಪೇಷಂಟಿಗೆ ಹೆಲ್ಪ್ ಮಾಡ್ತಾರೆ. ಒಮ್ಮೆ ಪೇಷಂಟ್ ಬಾಯಿಂದ ಆಹಾರ ತಗೊಂಡು ಅವ್ರು ಚೆನ್ನಾಗಿದ್ದಾಗ ನಾವು ಅವರಿಗೆ ಡಿಸ್ಚಾರ್ಜ್ ಮಾಡ್ತೀವಿ. ಈ ಡಿಸ್ಚಾರ್ಜ್ ಆದಂಥ ಸಮಯದಲ್ಲಿ ಅವರು ಮನೆಯಲ್ಲಿ ತಗೋಬೇಕಾಗಿರುವಂಥ ಕ್ರಮಗಳು ಏನು ಅಂತ ನಾವು ತಿಳ್ಕೊಳ್ಳೋಣ. ಎಕ್ಸಸೈಸಸ್ ಮಾಡಬೇಕಾಗತ್ತೆ. ಅಂದರೆ ದಿನದಲ್ಲಿ ಅಟ್ಲೀಸ್ಟ್ 4 to 6 ಟೈಮ್ಸ್ ವಾಕ್ ಮಾಡಬೇಕಾಗತ್ತೆ ಮನೆಯಲ್ಲಿ. ಪೇಷಂಟ್ಗಳಿಗೆ ನಾವು ಒಂದು 6 ತಿಂಗಳವರೆಗೂ ಭಾರವಾಗಿರೋ ವಸ್ತುಗಳನ್ನು ಎತ್ತಬೇಡಿ ಅಂತ ಕೂಡ ಅಡ್ವೈಸ್ ಮಾಡಿರ್ತೀವಿ. ಇದಲ್ಲದೆ ನಾವು ಸ್ಮಾಲ್ ಫ್ರೀಕ್ವೆಂಟ್ ಮೀಲ್ಸ್ ಅಂತ ಅಡ್ವೈಸ್ ಮಾಡ್ತೀವಿ. ಅಂದರೆ ಅರ್ಥ ಪೇಷಂಟ್ ಹೊಟ್ಟೆ ಕೆಪಾಸಿಟಿ ಇದರಲ್ಲಿ ಕಮ್ಮಿ ಆಗಿರುತ್ತೆ. ಅದಕ್ಕೆ ಅವರು ದಿವಸದಲ್ಲಿ 3 ಆಹಾರ ತೊಗೊಂಡ್ರೆ ಸರಿ ಹೋಗಲ್ಲ. ಅವ್ರಿಗೆ ನಾವು ಏನು ಹೇಳ್ತೀವಿ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಸತೆ ಆಹಾರ ತಗೊಳ್ಳಿ ಅಂತ. ಎಕ್ಸಾಂಪಲ್ಗಾಗಿ ಹೇಳಬೇಕಂದ್ರೆ ಈಗ ಯಾರೋ ಬೆಳಿಗ್ಗೆ ಬ್ರೇಕ್ಫಾಸ್ಟಲ್ಲಿ 3-4 ಇಡ್ಲಿ ತಿನ್ನೋರಿದ್ದರೆ ನಾವು ಆ ಬ್ರೇಕ್ಫಾಸ್ಟನ್ನ ಸ್ಪ್ಲಿಟ್ ಮಾಡಿ ಅಂತ ಹೇಳ್ತೀವಿ. ಅಂದರೆ 9 ಗಂಟೆಗೆ ನೀವು 1.5-2 ಇಡ್ಲಿ ತಿಂದುಬಿಟ್ಟು 11 ಗಂಟೆಗೆ ಇನ್ನೊಂದು ಮಿಕ್ಕಿದ್ದು 2 ಇಡ್ಲಿ ತಿನ್ನಿ ಅಂತ. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ಪೇಷಂಟ್ ಅಷ್ಟೇ ತಿನ್ಬೋದು, ಬಟ್ ದ ಫ್ರೀಕ್ವೆನ್ಸಿ ಜಾಸ್ತಿ ಆಗಬೇಕು, ಕ್ವಾಂಟಿಟಿ ಪರ್ ಫೀಡ್ ಕಮ್ಮಿ ಆಗಬೇಕು. ಈ ಶಸ್ತ್ರಚಿಕಿತ್ಸೆಯಲ್ಲಿ ಇಲ್ಲಿ ಒಂದು ಅನ್ನನಾಳ ಮತ್ತು ಹೊಟ್ಟೆಗೆ ಕನೆಕ್ಟ್ ಆಗುವಂಥ ಒಂದು ವಾಲ್ವ್ ಇರುತ್ತೆ. ಈ ವಾಲ್ವ್ದ ಕೆಲಸ ಏನಪ್ಪ ಅಂತಂದರೆ ನಾವು ಮಕ್ಕೊಂಡಾಗ ನಾವು ತಿಂದಿರೋ ಆಹಾರ ಮತ್ತೆ ಎದೆಗೆ ಅಥವಾ ಬಾಯಿಗೆ ಬರದೇ ಇರಲಿ ಅಂತ ನೋಡ್ಕೊತಾ ಇರುತ್ತೆ. ಅದು ಈ ಸರ್ಜರಿ ಆದಮೇಲೆ ಆ ವಾಲ್ವು ಹೊರಟೋಗಿರುತ್ತೆ. ಅದಕ್ಕೆ ನಾವು ಪೇಷಂಟ್ಗಳಿಗೆ ಅಡ್ವೈಸ್ ಏನು ಮಾಡ್ತೀವಿ ಅಂದರೆ ಆಜೀವನ ಪರ್ಯಂತ ತಲೆ ಕಡೆಗೆ ಎತ್ತರ ಮಾಡ್ಕೊಳ್ಳಿ ಮಲ್ಕೋಬೇಕಾದಾಗ ಅಂತ. ಇದು ಹೇಗೆ ಮಾಡ್ಕೊಳ್ಳೋದು ಅಂತಂತಂದರೆ ಈ ನಿಮ್ಮ ಕಾಟ್ ಏನಿರುತ್ತೋ ಅದರ ತಲೆ ಕಡೆಗೆ ಏನು ಕಾಲುಗಳಿರುತ್ತೋ ಅದರ ಕೆಳಗಡೆ 1-2 ಇಟ್ಕೆ ಇಟ್ಕೊಳ್ಳಿ ಅಥವಾ ಒಂದು ವುಡನ್ ಪ್ಲ್ಯಾಂಕ್ ಇಟ್ಕೊಳ್ಳಿ ಅಂತ ಹೇಳ್ತೀವಿ. ಇದರಿಂದ ನಿಮ್ಮ ಹೆಡ್ ಆ್ಯಂಡ್ ಎಲಿವೇಶನ್ ಅಂತ ಆಗುತ್ತೆ. ಇದರಿಂದ ತಿಂದಿರೋ ಆಹಾರ ಮತ್ತೆ ಬಾಯಿಗೆ ಬರೋದು ತಪ್ಪುತ್ತೆ. ನಾನು ಈಗಾಗಲೇ ಹೇಳಿದೆ ಫೀಡಿಂಗ್ ಟ್ಯೂಬ್ ಅಂತ ಇರುತ್ತೆ ಅಂತ. ಒನ್ಸ್ ನಾವು ಪೇಷಂಟನ್ನು ಡಿಸ್ಚಾರ್ಜ್ ಮಾಡಿದ ಮೇಲೆ 4-6 ವಾರ ಅದು ವೇಟ್ ಮಾಡ್ತೀವಿ. ಪೇಷಂಟು ಚೆನ್ನಾಗಿ ಆಹಾರ ತಗೋತಾ ಇದ್ದಾರೆ ಅಥವಾ ಈ ಹೊಸದೊಂದು ಸಿಸ್ಟಮ್ಗೆ ಅಡ್ಜಸ್ಟ್ ಆಗಿದ್ದಾರೆ ಅಂತ ಅರ್ಥ ಆದಮೇಲೆ ಆ ಫೀಡಿಂಗ್ ಟ್ಯೂಬನ್ನು ನಾವು 4-6 ವಾರ ಆದಮೇಲೆ ತೆಗೆದುಬಿಡ್ತೀವಿ. ಅಂತ್ಯದಲ್ಲಿ ಈ
ಸರ್ಜರಿ ಆದಮೇಲೆ ಮುಂದೆ ಬೇಕಾಗಿರುವಂಥ ಟ್ರೀಟ್ಮೆಂಟ್ ಬಗ್ಗೆ ನಾವು ಡಿಸ್ಕಷನ್ ಮಾಡಬೇಕಾತಂದರೆ ಇದಕ್ಕೆ ಸರ್ಜರಿ ಆದಮೇಲೆ ನಾವು ಈ ಭಾಗವನ್ನು ಕಳಿಸಿರ್ತೀವಲ್ಲ ಆಪ್ರೇಷನ್ ಮಾಡಿರೋದು, ಅದರ ಪ್ಯಾಥಾಲಜಿ ರಿಪೋರ್ಟ್ ಅಂತ ಬರುತ್ತೆ. ಆ ರಿಪೋರ್ಟನ್ನು ನೋಡಿಕೊಂಡು ಮುಂದೆ ಏನಾದರೂ ಟ್ರೀಟ್ಮೆಂಟ್ ಬೇಕಾ ಅಂತ ನಾವು ತಿಳಿಸಿಕೊಡ್ತೀವಿ. ಕೊನೆಯದಾಗಿ ಈ ಶಸ್ತ್ರಚಿಕಿತ್ಸೆ ನಂತರ ಮುಂದೆ ಏನಾದರೂ ಟ್ರೀಟ್ಮೆಂಟ್ ಬೇಕಾ ಅನ್ನೋದನ್ನು ನಾವು ಕಂಡುಹಿಡ್ಕೊಳ್ಳೋಕ್ಕೆ ಈ ಶಸ್ತ್ರಚಿಕಿತ್ಸೆಯಲ್ಲಿ ತೆಗೆದಿರುವಂಥ ಅನ್ನನಾಳದ ಭಾಗವನ್ನು ನಾವೇನು ಪ್ಯಾಥಾಲಜಿ ರಿಪೋರ್ಟಿಗೆ ಅಂತ ಕಳಿಸಿರ್ತೀವೋ ಆ ರಿಪೋರ್ಟ್ ತಕ್ಕ ಹಾಗೆ ಏನಾದರೂ ಮುಂದೆ ಟ್ರೀಟ್ಮೆಂಟ್ ಬೇಕಾ ಅಂತ ನಾವು ತಿಳಿಸ್ಕೊಡ್ತೀವಿ. ಈ ಒಂದು ಅನ್ನನಾಳದ ಶಸ್ತ್ರಚಿಕಿತ್ಸೆ ಬಗ್ಗೆ ಸಮರೈಸ್ ಮಾಡಬೇಕಾದಂತಂದರೆ ಶಸ್ತ್ರಚಿಕಿತ್ಸೆಗಿಂತ ಮುಂಚೆ ಒಳ್ಳೆ ಪೌಷ್ಟಿಕ ಆಹಾರ ತಗೋಬೇಕು, ನೀವು ವ್ಯಾಯಾಮಗಳನ್ನು ಮಾಡಬೇಕು, ಧೂಮಪಾನ ತ್ಯಜಿಸಬೇಕು, ಹಾಗೂ ನಾನು ಸರಿ ಹೋಗ್ತೀನಿ ಅನ್ನೋ ಒಂದು ಮೈಂಡ್ಸೆಟ್ಟಿಂದ ಸರ್ಜರಿಗೆ ಬರಬೇಕು. ಸರ್ಜರಿ ಆದಮೇಲೆ ಸ್ವಲ್ಪ ಲೈಫ್ ಸ್ಟೈಲ್ ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ, ಬಟ್ ಇದರ ಅರ್ಥ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತಲ್ಲ. ಈ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರೆ ನೀವು ಒಂದು ದೊಡ್ಡ ಕ್ಯಾನ್ಸರ್ ಆದಂಥ ಅನ್ನನಾಳ ಕ್ಯಾನ್ಸರನ್ನು ನೀವು ಜಯಿಸಿದಿರಿ ಅಂತ ಅರ್ಥ. ಸೊ ನೀವು ರೆಡಿನೆಸ್ಸಿಂದ ಈ ಸರ್ಜರಿಯನ್ನು ಮಾಡಿಕೊಂಡ್ರೆ ಫಲ ಚೆನ್ನಾಗಿರುತ್ತೆ ಹಾಗೂ ಎಂಡ್ ರಿಸಲ್ಟ್ ಚೆನ್ನಾಗಿರುತ್ತೆ. ಹಾಗೆಯೇ ಮುಂದೆ ನೀವು ಕಂಫರ್ಟೇಬಲ್ ಆಗಿ ನಿಮ್ಮ ಲೈಫನ್ನು ಲೀಡ್ ಮಾಡಬಹುದು. ಧನ್ಯವಾದಗಳು.